ಬಾಗಲಕೋಟೆ ಜಿಲ್ಲೆಯ ಸೆನ್ ಪೊಲೀಸ್ ಸ್ಟೇಷನ್ದಲ್ಲಿ IDBI ಬ್ಯಾಂಕ್ ಮತ್ತು ಅದರ ವಿರುದ್ಧ ಸಿಬ್ಬಂದಿ ವಿರುದ್ಧ ಒಟ್ಟು 5 ಪ್ರಕರಣಗಳು ದಾಖಲಾಗಿತ್ತು ಸೆನ್ ಪೊಲೀಸ್ ಸ್ಟೇಷನ್ದಲ್ಲಿ. ಇದು ಕಳೆದ ತಿಂಗಳ ಆದಂಥ ಪ್ರಕರಣಗಳು. 5 ಪ್ರಕರಣಗಳು ಸರ್ಕಾರದ ಇರತಕ್ಕಂಥ ವಿವಿಧ ಇಲಾಖೆಗಳಲ್ಲಿ ಇರತಕ್ಕಂಥ ಹಣನ ದುರ್ಬಳಕೆ ಮಾಡಿಕೊಡ್ತಕ್ಕಂಥ ಅಪರಾಧ ಆಗಿತ್ತು. ಒಂದು ಪ್ರವಾಸೋದ್ಯಮ ಇಲಾಖೆದ್ದು ಮೊದಲಾಗಿತ್ತು. 11/7/2024 ಪ್ರಥಮವಾಗಿ ಪ್ರಕರಣ ದಾಖಲಾಗುತ್ತೆ. ಅದರದ್ದು ತನಿಖೆಯ ನಂತರ ಮತ್ತು ಇನ್ನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇರತಕ್ಕಂಥದ್ದು ಮೈನಾರಿಟಿ ಡಿಪಾರ್ಟ್ಮೆಂಟದ್ದು 2 ಪ್ರಕರಣಗಳು ಗೊತ್ತಾಗುತ್ತೆ. ಮತ್ತು ತನಿಖೆ ಮಾಡಬೇಕಾಯ್ತಂದರೆ ನಮ್ಮಲ್ಲಿರ್ತಕ್ಕಂಥ ಕೈಮಗ್ಗ ಮತ್ತು ಜವಳಿ ಇಲಾಖೆದು ಒಂದು ಪ್ರಕರಣ ಕೂಡ ಅದರಲ್ಲಿ ಬರ್ತದೆ. ಮತ್ತು ಇನ್ನೂ ಒಂದು ಪ್ರಕರಣಗಿರ್ತಕ್ಕಂಥದ್ದು ಇದು ಮೈನಾರಿಟಿ ಡಿಪಾರ್ಟ್ಮೆಂಟದ್ದು. ಒಟ್ಟು 5 ಇಲಾಖೆಗಳಲ್ಲಿ ಒಟ್ಟು 6,08,00,000 ರೂಪಾಯಿಗಳನ್ನು ದುರುಪಯೋಗ ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಕಂಡುಬಂದಿದೆ. ಈ ಬ್ಯಾಂಕ್ ಎಂಪ್ಲಾಯೀಸು ಮತ್ತು ಇತರೆ ಅದರ ಯಾರು ಫಲಾನುಭವಿಗಳು ಇರ್ತಂಥವ್ರು ಇದರ ಬೆನಿಫಿಷರೀಸ್ ಇದ್ದರು. ಒಟ್ಟು ಇಲ್ಲಿವರೆಗೂ ಕೂಡ 19 ಜನರನ್ನು ನಾವು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಆಗಿದೆ. ಮತ್ತು ಇನ್ನು ಒಟ್ಟು ಇದರಲ್ಲಿ 33 ಜನರ ಅಕೌಂಟಿಗೆ ಇದು ಅಮೌಂಟು ಟ್ರಾನ್ಸ್ಫರ್ ಆಗಿರತಕ್ಕಂಥದ್ದು ಇತ್ತು. ಮತ್ತು ಅದನ್ನು ಕೂಡ ನಾವು ತನಿಖೆಯನ್ನು ಮುಂದುವರಿಸಿದ್ವಿ. ಸೊ ನಮ್ಮದು ಈ 5 ಪ್ರಕರಣಗಳಲ್ಲಿ 3 ಕೋಟಿಗಿಂತ ಹೆಚ್ಚು ಹಣದ ಒಂದೇ ಬ್ಯಾಂಕಿಂದ ಮಿಸ್ಅಪ್ರಪ್ರೇಷನ್ ಆಗಿರ್ತಕ್ಕಂಥದ್ದನ್ನು ಗಮನಿಸಿಬಿಟ್ಟು CID ತನಿಖೆಗೆ ನಾವು ಶಿಫಾರಸು ಮಾಡಿದ್ವಿ. ನಿನ್ನೆ CID ತನಿಖೆ ಇದನ್ನು ಮಾಡೋದಕ್ಕೆ ಇದು ನಮ್ಮದು ಪೊಲೀಸು ಪ್ರಧಾನ ಕಚೇರಿಯಿಂದ ಆದೇಶ ಬಂದಿದೆ. ಸೋಮವಾರ ದಿನ CID ತಂಡ ಬಾಗಲಕೋಟೆಗೆ ಬರುತ್ತೆ. ಆ ದಿನ ನಾವು ಈ ಎಲ್ಲ 5 ಪ್ರಕರಣಗಳನ್ನು ಕೂಡ ಅವರಿಗೆ ಮುಂದಿನ ತನಿಖೆಯಾಗಿ ಹ್ಯಾಂಡ್ ಓವರ್ ಮಾಡ್ತೀವಿ. ಮತ್ತು ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ಇರತಕ್ಕಂಥದ್ದು ಅವ್ರಿಗೇನು ಅಸಿಸ್ಟೆನ್ಸ್ ಬೇಕೋ ನಾವು ಅಸಿಸ್ಟೆನ್ಸನ್ನು ಕೊಡ್ತೀವಿ. ಇದೆ ಮತ್ತು ಮೊನ್ನೆ ಒಂದು ಟೋಟಲ್ಲು 30 ಲಕ್ಷಕ್ಕಿಂತಲೂ ಜಾಸ್ತಿ 2-3 ಜನಕ್ಕೆ ಆಗಿರತಕ್ಕಂಥದ್ದು ಪ್ರಕರಣ ಬಂದಿದೆ. ಅವ್ರಿಗೆ ಹೇಳಿದ್ವಿ ಬಂದು ಪ್ರಕರಣ ದೂರನ್ನು ದಾಖಲಿಸಿ ಅಂತ ಹೇಳಿದ್ವಿ. ಅವರು ಮೋಸ್ಟ್ಲಿ ಇವತ್ತು ಬರ್ತಾರೆ. ಇವತ್ತು ಬಂದ್ರಂತಂದರೆ ಅವರಲ್ಲಿರ್ತಕ್ಕಂಥ ಚೆಕ್ಕು ಮತ್ತು FDನ ಮಿಸ್ಅಪ್ರಪ್ರೇಷನ್ ಮಾಡಿಕೊಂಡಿರ್ತಕ್ಕಂಥದ್ದು ದೂರು ಬಂದಿದೆ. ಅವರು ಬಂದ್ರಂತಂದ್ರೆ ಪ್ರಕರಣ ದಾಖಲಿಸಿ ಮತ್ತು ಅದನ್ನು ಕೂಡ ಮುಂದಿನ ತನಿಖೆಯನ್ನು ಕೈಗೊಳ್ತೀವಿ. ಖಾಸಗಿ ವ್ಯಕ್ತಿಗಳು ಅದರಲ್ಲಿ ಒಬ್ಬರಿಲ್ಲ, 3-4 ಜನಕ್ಕೆ ಒಬ್ಬರು 5 ಲಕ್ಷ 10 ಲಕ್ಷ ಮಾಡಿರ್ತಕ್ಕಂಥದ್ದು ಇದೆ. ಅದನ್ನು ಕೂಡ ನಾವು ಪ್ರಕರಣ ದಾಖಲು ಮಾಡ್ಕೊತೀವಿ. ಎಲ್ಲರೂ ಒಂದೇ ಇದರಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲರದ್ದು ಸೇರಿಬಿಟ್ಟು ಒಂದು FIRದಲ್ಲಿ ಆಗುತ್ತೆ. ಯಾಕಂದರೆ ಸೇಮ್ ಬ್ಯಾಂಕ್ ಇದೆ ಮತ್ತು ಇದೇ ಸೆಟಪ್ ಏನು ಈ ಅಕ್ಯೂರ್ಡ್ ಇದಾರಲ್ಲ ಇವರೇ ಮಾಡಿರ್ತಕ್ಕಂಥದ್ದು ಇದೆ. ಇವ್ರ ಮೇಲೇ ಅವರು ದೂರು ಕೊಡ್ತಾರೆ. ಅದನ್ನು ಪ್ರಕರಣ ಕೂಡ ದಾಖಲು ಮಾಡ್ಕೊಂಡು ತನಿಖೆನ ಮಾಡ್ತೀವಿ. ಇಲ್ಲ, ಇದು ಎಲ್ಲದನ್ನು ಕೂಡ ಇದು 5 ಇಲಾಖೆಯಲ್ಲೂ ಕೂಡ ಈ ಬ್ಯಾಂಕ್ ಅಧಿಕಾರಿಗಳೂ ಸೇಮ್ ಇದ್ದಾರೆ. ಮತ್ತು ಯಾರ್ಯಾರಿಗೆ ಅಮೌಂಟು ಟ್ರಾನ್ಸ್ಫರ್ ಆಗಿತ್ತು ಅದನ್ನು ಕೂಡ ಸೇಮ್ ಇದ್ದಾರೆ. ಎಲ್ಲ ಒಂದು ಒಬ್ಬರಿಗೆ ಪ್ರವಾಸೋದ್ಯಮದ ಇಲಾಖೆ ಆಗಿದೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಜೊತೆಗೆ ಜವಳಿ ಮತ್ತು ಕೈಮಗ್ಗದ್ದು ಆಗಿದೆ. ಮತ್ತು ಅವರಿಗೂ ಕೂಡ BCMದು ಆಗಿದೆ. ಈ ಥರ ಸುಮಾರು ಜನಕ್ಕೆ ರಿಪೀಟೆಡ್ ಆಗಿದ್ದಾರೆ. ಇದರಲ್ಲಿ ಆರೋಪಿಗಳು ಮಾಡಿರ್ತಕ್ಕಂಥವ್ರು 5 ಇಲಾಖೆಯಲ್ಲಿ ಸೇಮು. ಈ ಬ್ಯಾಂಕ್ ನೌಕರರು ಮತ್ತು ಏನು ಪ್ರಥಮ ಔಟ್ಸೋರ್ಸಿಂಗ್ ಏನು ಕೆಲಸ ಮಾಡ್ತಿದ್ದ ಸೂರಜು ಸೇಮ್ ಇದ್ದಾರೆ. ಈ ಬೆನಿಫಿಟ್ ತಗೊಂಡಿರ್ತಕ್ಕಂಥವ್ರು ಕೆಲವೊಂದು 2-3 ಇಲಾಖೆಯಿಂದ ಒಬ್ಬೊಬ್ಬರಿದ್ದಾರೆ. ಒಂದೊಂದು ಇಲಾಖೆಯಿಂದ ಪಡೆದಿರ್ತಕ್ಕಂಥವ್ರು ಅವನ್ನೆಲ್ಲರನ್ನೂ ಕೂಡ ನಾವು ಆಲ್ರೆಡಿ ಸೆಗ್ರಿಗೇಟ್ ಮಾಡಿದ್ದೀವಿ. ಏನು ಮಂಡೇ CID ತನಿಖೆ ತಂಡ ಬರುತ್ತಾ ಅದಕ್ಕೆಲ್ಲದನ್ನು ಕೂಡ ಈ ವಲ್ಲಿಗೂ ಮಾಡಿರ್ತಕ್ಕಂಥ ತನಿಖೆಯನ್ನು ಕೊಡ್ತೀವಿ. ಮುಂದಿಂದು ಕಾನೂನು ಏನು ತನಿಖೆ ಇದೆ ಅವರನ್ನು CID ತನಿಖೆ ಆರೋಪಿಗಳನ್ನು ತನಿಖೆಗೆ ಒಳಪಡಿಸ್ತಾರೆ. ಇದರ ನಾವು 19 ಜನಕ್ಕೆ ಆರೋಪಿ ಏನು ಅರೆಸ್ಟ್ ಮಾಡಿದ್ವಿ. ಮೊದಲೇದರಲ್ಲಿ ಪ್ರಕರಣದಲ್ಲಿ 19 ಜನಕ್ಕೂ ಅರೆಸ್ಟ್ ಮಾಡಿದ್ವಿ. ಅದು ಸ್ವಲ್ಪ ದಿವಸ ಆದಮೇಲೆ ಸುಮಾರು 15 ದಿವಸ ಆದಮೇಲೆ ಜಾಮೀನು ಸಿಕ್ತು. ಮತ್ತು 2ನೇ ಪ್ರಕರಣದಲ್ಲಿ ಕೂಡ ನಾವು ಸುಮಾರು ಜನಕ್ಕೆ ಅರೆಸ್ಟ್ ಮಾಡಿ ಕಳಿಸಿದ್ವಿ. ಇದೇ ರೀತಿಯಾಗಿ ನಮ್ದು ಏನು 5 ಪ್ರಕರಣದಲ್ಲಿ ಇದಲ್ಲ ಕಂಟಿನ್ಯೂಸ್ ಆಗಿ 1/1 ಪ್ರಕರಣದಲ್ಲಿ ನಾವು ಅರೆಸ್ಟ್ ಮಾಡಿದ್ವಿ. ಮತ್ತು ನಮಗೆ ಯಾರ್ಯಾರು ಬೇಕಿತ್ತು ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೂಡ ಪಡ್ಕೊಂಡಿದ್ದೀವಿ. ಬೇಲ್ ಆಗಿದೆ. ಇದ್ರಾಗ 19 ಜನರಿಗೂ ಕೂಡ ಜಾಮೀನು ಸಿಕ್ಕಿದೆ. ಎಲ್ಲರೂ ಹೊರಗಡೆ ಇದ್ದಾರೆ. ಮತ್ತು ನಾವು 2ನೇ ಪ್ರಕರಣದಲ್ಲಿ ನಾವು ಮತ್ತೆ ಅರೆಸ್ಟ್ ಮಾಡಿ ಕಳಿಸಿದ್ದೀವಿ. ಸ್ವಲ್ಪ ಜನ ಇನ್ನೂ ಒಳಗಡೆ ಇದ್ದಾರೆ, ಸ್ವಲ್ಪ ಜನ ಮತ್ತೆ ಬೇಲ್ ಮೇಲೆ ಬಂದಿದ್ದಾರೆ. ಮತ್ತು ನಾವು ಪೊಲೀಸ್ ಕಸ್ಟಡಿಗೂ ಕೂಡ ತಗೊಂಡಿದ್ದೀವಿ.